ಫೇಕ್ ರಿಯಲ್ ಪೋಸ್ಟ್ ಮೂಲಕ ತಲೆಗೆ ಹುಳ ಬಿಟ್ಟಿದ್ದಾರೆ ರಚಿತಾ ರಾಮ್. ಸಾಮಾಜಿಕ ಜಾಲತಾಣದಲ್ಲಿ ಡಿಂಪಲ್ ಕ್ವೀನ್ ಅಚ್ಚರಿ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಫೇಕ್ ರಿಯಲ್ ಪೋಸ್ಟ್ ಮೂಲಕ ತಲೆಗೆ ಹುಳ ಬಿಟ್ಟಿದ್ದಾರೆ ರಚಿತಾ ರಾಮ್ ಅವರು. ಏನಿದೆ ಇದರ ಹಿಂದೆ ಮರ್ಮ? ಅಚ್ಚರಿಗೆ ಕಾರಣ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ರಚಿತಾ ರಾಮ್ ಮಾಡಿರುವಂತಹ ಪೋಸ್ಟು. ಏನ್ ಮಾಡಿದ್ದಾರೆ ಹಾಗಾದ್ರೆ ರಚಿತಾ ರಾಮ್? ಫೇಕ್ ಜನರು ನಾಟಕ ಮಾಡಿಕೊಂಡು ಇಮೇಜ್ ಮೇಂಟೈನ್ ಮಾಡ್ತಾರೆ. ಯಾರು ಹೇಳಿರ್ಬೋದು ಇದು? ಯಾರನ್ನ ತಲೆಲಿಟ್ಕೊಂಡು ಮಾಡಿದ್ದು ಪೋಸ್ಟು? ಚರ್ಚೆ ಆಗ್ತಾ ಇರೋದು ಹಿಂಗೆ. ಆದರೆ ರಿಯಲ್ ವ್ಯಕ್ತಿತ್ವ ಉಳ್ಳವರು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಹಾಗಾದರೆ ರಿಯಲ್ ವ್ಯಕ್ತಿತ್ವ ಇರೋರು? ಯಾರು ಹಾಗಾದರೆ ಫೇಕು? ಅವರೇ ಹೇಳ್ಬೇಕದನ್ನ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವ್ರನ್ನ ಭೇಟಿಗಿದ ಅವತ್ತು ರಚ್ಚೋರು ಭಾವುಕರಾಗಿದ್ರು. ಅವತ್ತು ಮಾತಾಡ್ತಾ ನನ್ನ ಗುರುಗಳವರು ಅವರೇ ನನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದು ಬುಲ್ಬುಲ್ ಮೂಲಕ, ನಮ್ಮ ಗುರು ಅಂತೇಳಿ ಭಾಳ ಹಾಡಿ ಹೊಗಳಿದ್ರು ಅವ್ರನ್ನ. ಆದ್ರೆ ಈಗ ಯಾರಿಗೆ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ ಅವರ ಪೋಸ್ಟ್ ನೋಡ್ತಾ ಇದ್ದೀವಿ. ಫೇಕ್ ಪೀಪಲ್ ಹ್ಯಾವ್ ಆನ್ ಇಮೇಜ್ ಟು ಮೇಂಟೈನ್. ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್. ಇಲ್ಲಿ ಫೇಕ್ ಯಾರು, ರಿಯಲ್ ಯಾರು? ಯಾರಿಗೆ ಇದು ಕೌಂಟರ್ ಕೊಡುವಂಥ ಪೋಸ್ಟು? ನೋಡಿ, ರಚಿತಾ ರಾಮ್ ಅವರು ಮೊನ್ನೆ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದರು. ಜೊತೆಗೆ ದರ್ಶನ್ ಅವ್ರನ್ನ ಹಾಡಿ ಹೊಗಳಿದ್ರು. ಸಹಜವಾಗಿ ದರ್ಶನ್ ಮತ್ತು ರಚಿತಾ ರಾಮ್ ಮಧ್ಯೆ ಉತ್ತಮವಾದಂಥ ಒಡನಾಟಗಳಿದ್ದಾವೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಗಮನಿಸಿದ್ವಿ. ಆದರೆ ಇಲ್ಲಿ ಅವರು ಪೋಸ್ಟ್ ಮಾಡಿದ್ದು ಫೇಕ್ ಜನ ನಾಟಕ ಮಾಡಿಕೊಂಡು ಇಮೇಜ್ ಮೇಂಟೈನ್ ಮಾಡ್ತಾರೆ. ಆದರೆ ರಿಯಲ್ ವ್ಯಕ್ತಿತ್ವ ಉಳ್ಳವರು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ರಿಯಲ್ ಅಂದರೆ ಯಾರು, ಫೇಕ್ ಅಂದರೆ ಯಾರು? ರಚಿತಾ ರಾಮ್ ಇವಾಗ ಯಾಕೆ ಈ ಪೋಸ್ಟ್ ಮಾಡಿದ್ರು? ಅದು ಈ ಸಂದರ್ಭದಲ್ಲಿ ಇದು ಯಾರಿಗೆ ಅನ್ವಯ ಆಗುತ್ತೆ? ಯಾರ ವಿರುದ್ಧ ಮಾಡಿರುವಂಥ ಪೋಸ್ಟ್ ಇದು? ಯಾವ ಕಾರಣಕ್ಕಾಗಿ? ಹಾಗಾಗಿ ಇದನ್ನು ಬೇರೆ ಬೇರೆ ರೀತಿಯಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ.